ಸಾಧನಾ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಕಲ್ಪನಾ. ಇಂದಿನ ತರಗತಿಯಲ್ಲಿ ನಾನು ಎರಡು ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಈ ಒಂದು ಗದ್ಯ ಭಾಗದ ವಿವರಣೆ ಮುಂಚೆ ನಾವು ಗದ್ಯ ಭಾಗ ಯಾವ ರೀತಿ ನಮಗೆ ಕೊಡ್ತಾರೆ ಮಕ್ಕಳಿಗೆ, ಮತ್ತು ಅದಕ್ಕೆ ಕಠಿಣವಾಗಿ ಕೊಟ್ಟಾಗ ಮತ್ತೆ ಅದನ್ನ ಬಿಡಿಸುವಂತ ರೀತಿಯಲ್ಲಿ ಯಾವ ಒಂದು ಸುಲಭ ವಿಧಾನಗಳನ್ನ ನಾವು ಅನುಸರಿಸಬೇಕು ಅನ್ನುವಂಥದ್ದು ಎರಡು ವಿಷಯಗಳನ್ನ ಹೇಳ್ತಾ ನಿಮಗೆ ಗದ್ಯ ಭಾಗಗಳನ್ನ ಬಿಡಿಸ್ತೀನಿ. ಇಂದಿನ ತರಗತಿಯಲ್ಲಿ ವಾಕ್ಯ ಸಮುದಾಯ ಒಂದರಲ್ಲಿ ಈ ಗದ್ಯ ಭಾಗದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಕೇವಲ ಅವನ ಬಾಯ ಚಹರೆಯಿಂದ ನಿರ್ಣಯಿಸಲು ಸಾಧ್ಯವಿಲ್ಲ. ನಾವು ಒಬ್ಬ ವ್ಯಕ್ತಿಯನ್ನು ಕೇವಲ ಅವನ ಬಾಯ ಚಹರೆಯಿಂದ ನಿರ್ಣಯಿಸಲು ಸಾಧ್ಯವಿಲ್ಲ ಅಂದಾಗ ನಾವು ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣನೇ ಒಬ್ಬ ಒಳ್ಳೆ ವ್ಯಕ್ತಿಯ ಅಂತ ನಾವು ನಿರ್ಧಾರ ಮಾಡೋದು ತುಂಬಾ ತಪ್ಪಾದ ಕಲ್ಪನೆ. ಮತ್ತು ಬಾಯ ಚಹರೆ ಅನ್ನುವಂತ ಪದ ಏನನ್ನ ಸೂಚಿಸುತ್ತೆ ಅಂತಂದ್ರೆ ರೂಪ ಮತ್ತು ಅವನ ಆಕಾರವನ್ನ ಗುರುತಿಸುತ್ತೆ. ಇದು ಒಂದು ಕಠಿಣ ಪದದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದಂತ ಪದ ಯಾವ್ದು ಅಂತಂದ್ರೆ ಚಹರೆ ಅನ್ನುವಂತ ಪದ ರೂಪ ಮತ್ತು ಆಕಾರವನ್ನು ಸೂಚಿಸುತ್ತೆ. ರೂಪವ ಹಾಗಾಗಿ ಮೋಸಗೊಳಿಸಬಹುದು. ನಾವು ಒಬ್ಬ ವ್ಯಕ್ತಿಯ ರೂಪವನ್ನ, ಅವನ ಆಕಾರವನ್ನ ನೋಡಿ, ಅವನ ಇರುವಂತ ಶೈಲಿಯನ್ನ ನೋಡಿ, ಮತ್ತೆ ಅವನ ಉಡುಗೆ ತೊಡುಗೆಗಳನ್ನ ನೋಡಿ ನಾವು ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂತ ಅವನ ನೋಟದಲ್ಲಿ ನಿರ್ಧರಿಸುವುದು ತಪ್ಪು ಅಂತ ಈ ಗದ್ಯ ಭಾಗದಲ್ಲಿ ಹೇಳ್ತಾ ಇದೆ. ಒಬ್ಬರ ಸದ್ಗುಣಗಳನ್ನು ಅಥವಾ ಅವರ ಗುಣ ವಿಶೇಷಣಗಳನ್ನು ಒಂದೇ ನೋಟದಲ್ಲಿ ತಿಳಿಯುವುದು ಕಷ್ಟ. ನಾವು ಒಬ್ಬ ವ್ಯಕ್ತಿಯನ್ನ ಒಳ್ಳೆ ಎಲ್ಲಾ ಒಂದು ಸದ್ಗುಣಗಳು ಅವನಲ್ಲಿ ಇದಾವೆ ಅನ್ನುವಂಥದ್ದು ನಿರ್ಧಾರ ಅದು ತಪ್ಪಾದ ಕಲ್ಪನೆ. ಮತ್ತು ಅವನಲ್ಲಿ ಸದ್ಗುಣಗಳು, ಈ ಒಂದು ಸದ್ಗುಣ ಅನ್ನುವಂತ ಒಂದು ಅರ್ಥವನ್ನು ಏನನ್ನ ಸೂಚಿಸುತ್ತೆ ಅಂದ್ರೆ ಸದ್ಗುಣಗಳಂದ್ರೆ ನೈತಿಕ ಗುಣಗಳು ಮತ್ತು ಸಭ್ಯತೆ ಮತ್ತು ಮಾನವೀಯತೆ ಗುಣಗಳಾಗಿರ್ಬೋದು. ಅವನಲ್ಲಿರುವಂತ ಶೀಲತೆಯನ್ನ ಸೂಚಿಸುತ್ತೆ. ಈ ಸದ್ಗುಣಗಳು ಅವನಲ್ಲಿ ಅಥವಾ ಅವರ ಗುಣ ವಿಶೇಷಣಗಳನ್ನು ಒಂದೇ ನೋಟದಲ್ಲಿ ನಾವು ತಿಳಿಯುವುದು ಕಷ್ಟ. ನಾವು ಯಾವಾಗ ಒಬ್ಬ ಮನುಷ್ಯನನ್ನ ನೋಡಿದಾಗ ಅವನ ಮೇಲ್ನೋಟ ಅವನ ನೋಡ್ಕೊಂಡು ಅವನ ಸದ್ಗುಣಗಳು ಒಳಗಡೆ ಅಂತರದಲ್ಲಿರುವಂತಹ ಸದ್ಗುಣಗಳನ್ನ ನಾವು ಮೊದಲು ಪರೀಕ್ಷೆ ಮಾಡ್ಬೇಕಾಗುತ್ತೆ. ಅವುಗಳನ್ನ ನೋಡಿದ ತಕ್ಷಣ ಅವರ ಜೊತೆಗೆ ನಾವು ಸ್ನೇಹ ಮಾಡೋದಾಗ್ಲಿ, ಅವರ ಜೊತೆ ಸಂಬಂಧ ಬೆರೆಸೋದಾಗ್ಲಿ, ಅವರ ಜೊತೆ ನಾವು ಒಂದು ಸಲಿಗೆಯಿಂದ ಇರುವಂತದ್ದು, ಗೆಳೆತನದಲ್ಲಿ ಇರುವಂತದ್ದು ಕೂಡ ನಾವು ನೋಡ್ಬೋದಾಗುತ್ತೆ. ಈಗ ಕೆಲವೊಮ್ಮೆ ನಾವು ವ್ಯಕ್ತಿಯ ಬಾಯ ನೋಟದಿಂದ ಅವನ ಕಡೆಗೆ ಸೆಳೆಯಲ್ಪಡುತ್ತೇವೆ. ಇಲ್ಲಿ ಬಾಯ ಅಂತ ಅಂದ್ರೆಗಿನ ವರ ನೋಟ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಅಂತರ ಅಂತಂದ್ರೆ ಒಂದು ಅಂತರಾಳದ ಒಳ ಒಂದು ಗುಣಗಳನ್ನ ನೋಡಿ ಸ್ನೇಹ ಮಾಡ್ಬೇಕಾಗುತ್ತೆ. ಇಲ್ಲಿ ಬಾಯ ನೋಟ ಅಂತಂದ್ರೆ ಇಲ್ಲಿ ನಾವು ವ್ಯಕ್ತಿಯ ಬಾಯ ನೋಟದಿಂದ ಅವನ ಕಡೆಗೆ ಸೆಳೆಯಲ್ಪಡುತ್ತೇವೆ ಅಂದ್ರೆ ನಾವು ಅದಕ್ಕೆ ಆಕರ್ಷಣೆಗೆ ಒಳಪಟ್ಟು ಬಿಡ್ತೀವಿ. ಒಂದೇ ನೋಟದಲ್ಲಿ ನಾವು ನೋಡಿದಾಗ ಈ ಮನುಷ್ಯ ಚೆನ್ನಾಗಿದ್ದಾನೆ, ಸಾಕು, ಒಳ್ಳೆ ಒಂದು ಭಾಷೆಯ ಕಲೆ ಇದೆ ಇವನಲ್ಲಿ, ಭಾಷೆ ಚೆನ್ನಾಗಿ ಮಾತಾಡ್ಬೋದು, ಆದ್ರೆ ಅವನಲ್ಲಿರುವಂತ ಸದ್ಗುಣಗಳನ್ನ ಪರೀಕ್ಷೆ ಮಾಡ್ಬೇಕಾಗುತ್ತೆ ಫಸ್ಟ್. ಅಂತ ಒಂದು ಬಾಯ ನೋಟದಿಂದ ಅವನ ಕಡೆಗೆ ಸೆಳೆಯಲ್ಪಡುತ್ತೇವೆ. ನಂತರ ಸೆಳೆಯಲ್ಪಟ್ಟ ಮೇಲೆ ಏನಾಗುತ್ತೆ ಗೊತ್ತಾ? ಆದರೆ ನಂತರ ನಾವು ಅವನನ್ನು ತಪ್ಪಾಗಿ ನಿರ್ಣಯಿಸಿದ್ದೇವೆ ಎಂದು ತಿಳಿಯುತ್ತೇವೆ. ನಂತರ ಯೋಚನೆ ಮಾಡೋದು ಯಾವಾಗ ಅಂತಂದ್ರೆ ಅವರ ಒಂದು ಪರಿಚಯ ಆದ್ಮೇಲೆ ಒಂದೇ ನೋಟದಲ್ಲಿ ಅವರನ್ನ ನಿರ್ಧರಿಸ್ಬಿಡ್ತೀವಿ ಒಳ್ಳೆ ವ್ಯಕ್ತಿ ಅಂತ. ಆದ್ರೆ ನಂತರ ಅವರನ್ನ ತಪ್ಪಾಗಿ ನಾವು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದೀವಿ ಅನ್ನುವಂತ ಒಂದು ಪಶ್ಚಾತ್ತಾಪ ಯಾವಾಗ ಪಡ್ತೀವಿ ಅಂತಂದ್ರೆ ಈ ಒಂದು ಸಂದರ್ಭ ಮುಗಿದ ನಂತರ ನಾವು ತಪ್ಪಾಗಿ ತಿಳ್ಕೊಂಡಿದೀವಿ ಆ ವ್ಯಕ್ತಿ ಬಗ್ಗೆ. ಸುಮ್ನೆ ನಾವು ಮೇಲ್ನೋಟಕ್ಕೆ ನಾವೆಲ್ಲ ಮೋಸ ಹೋಗ್ಬಿಟ್ಟಿವಲ್ವಾ ಅನ್ನುವಂತ ಭಾವನೆ ಅವಾಗ ನಂತರ ಮೂಡುತ್ತೆ. ಅದಕ್ಕೋಸ್ಕರ ಬಾಯ ಚಹರೆಯಿಂದ ಯಾವ ವ್ಯಕ್ತಿಯನ್ನ ಒಳ್ಳೆ ಒಬ್ಬ ವ್ಯಕ್ತಿ ಅಂತ ನಿರ್ಧರಿಸುವುದು ಬಹಳಷ್ಟು ತಪ್ಪು. ಮತ್ತು ಆತನಲ್ಲಿರುವಂತಹ ಅಂತರಾಳದಲ್ಲಿರುವಂತಹ ಸದ್ಗುಣಗಳನ್ನ ಮಾತ್ರ ನಾವು ನೋಡಿ ಸ್ನೇಹವನ್ನ ಮಾಡ್ಬೇಕಾಗುತ್ತೆ ಅಂತ ಈ ಗದ್ಯ ಭಾಗ ತಿಳಿಸ್ತಾ ಇದೆ. ಅನೇಕ ವಿಷಯಗಳು ಮೇಲ್ನೋಟಕ್ಕೆ ಆಕರ್ಷಕವಾಗಿ ಕಾಣುತ್ತವೆ. ಹೌದಾ? ಆಕರ್ಷಕ ಅಂತ ಅಂದ್ರೆ ನಮ್ಮನ್ನ ಮನಸೆಳೆಯುವಂತೆ ಕಾಣುತ್ತವೆ. ಅನೇಕ ನೋಟಗಳು ನಾವು ಮೇಲ್ನೋಟಕ್ಕೆ ನಾವು ಎಲ್ಲವೂ ಚೆನ್ನಾಗಿದೆ ಅಂತ ನಿರ್ಧಾರ ಮಾಡ್ಕೊಳ್ಳೋದಕ್ಕಿಂತ, ಆಕರ್ಷಕ್ಕೆ ಒಳಗಾಗೋದಕ್ಕಿಂತ ಮೊದಲು ನಾವು ಆತನಲ್ಲಿರುವಂತಹ ಗುಣ ವಿಶೇಷಗಳು ಏನು, ನೈತಿಕ ಗುಣಗಳಿರ್ಬೋದು, ದಯೆ ಇರ್ಬೋದು, ಕರುಣೆ ಇರ್ಬೋದು, ಮತ್ತು ಶಿಸ್ತು ಇರ್ಬೋದು, ಆತನಲ್ಲಿರುವಂತಹ ಮೌಲ್ಯಯುತವಾದಂತಹ ಗುಣಗಳನ್ನ ನೋಡ್ಕೊಂಡು ನಾವು ಅದಕ್ಕೆ ಆಕರ್ಷಣೆ ಯಾವ್ದಂದ್ರೆ ಸದ್ಗುಣಗಳಿಗೆ ಆಕರ್ಷಣೆಗೆ ಒಳಪಡಬೇಕೆ ಹೊರತು ಮೇಲ್ನೋಟದ ಚಹರೆಗೆ ಮಾತ್ರ ಅಲ್ಲ ಅಂತ ಹೇಳ್ತಾ ಇನ್ನೊಂದು, ಆದರೆ ಹಾಗಾಗಿ ಹಲವು ವಿಷಯಗಳು ತೋರುವಂತೆ ಇರುವುದಿಲ್ಲ. ಆದ್ರೆ ಅವರನ್ನು ನೋಡಿದ ತಕ್ಷಣ ನಮಗೆ ಹಲವು ವಿಷಯಗಳು ಇಮಿಡಿಯೇಟ್ಲಿನ ಗೊತ್ತಾಗಲ್ಲ. ಆ ವ್ಯಕ್ತಿ ಹೇಗಿದ್ದಾನೆ ಅಂತ ಇಮಿಡಿಯೇಟ್ಲಿ ಗೊತ್ತಾಗಲ್ಲ. ಅಲ್ಲಿರುವಂತಹ ಸದ್ಗುಣಗಳನ್ನ ನಾವು ಮೊದಲು ಅದಕ್ಕೆ ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ನಮಗೆ ಆ ಸದ್ಗುಣಗಳ ವಿಷಯಗಳು ಗೊತ್ತಾಗ್ತವೆ. ಆ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ, ಆ ವ್ಯಕ್ತಿಯ ಗುಣ ವಿಶೇಷಗಳು ಏನು ಅನ್ನೋದಂತ ನಮಗೆ ಗೊತ್ತಾಗುತ್ತೆ. ಈಗ ನಾವು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ
ನಿಜವಾದ ಸ್ವರೂಪವನ್ನು ಕಂಡುಹಿಡಿಯಬೇಕು. ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಹೌದಾ? ಯಾವುದೇ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ನಾವು ಮೊದಲು ನಿಜವಾದ ಸ್ವರೂಪವನ್ನ, ಸ್ವರೂಪ ಮೀನ್ಸ್ ಲಕ್ಷಣ ಅನ್ನುವಂಥದ್ದು, ಹೌದಾ? ಸ್ವರೂಪ ಅವನ ಗುಣಗಳು, ಅವರ ಗುಣಗಳು ಅಂತ ಹೇಳ್ತಾ ಈ ಒಂದು ನಿಜವಾದ ಸ್ವರೂಪವನ್ನು ಕಂಡುಹಿಡಿಯಬೇಕಾದ್ರೆ ಮೊದಲು ಆ ಒಂದು ಒಳನೋಟಕ್ಕೆ ನಾವು ಆಕರ್ಷಣೆಗೆ ಒಳಪಡ ಮೊದಲು ಸದ್ಗುಣಗಳಿಗೆ, ಆತನಲ್ಲಿರುವಂತಹ ಗುಣವಿಶೇಷಣಗಳಿಗೆ ನಾವು ಮನಸ್ಸೋಲ್ಬೇಕು ಮತ್ತು ಅಲ್ಲಿರುವಂತಹ ಗುಣಲಕ್ಷಣಗಳನ್ನ ನಾವು ಅವರ ಕ್ಯಾರೆಕ್ಟರ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಯಾವುದೇ ಒಂದು ವ್ಯಕ್ತಿಯನ್ನ ಒಳನೋಟದಿಂದ ಒಬ್ಬ ವ್ಯಕ್ತಿಯನ್ನ ನಿರ್ಧರಿಸಲು ಸಾಧ್ಯ ಇಲ್ಲ. ಹೀಗೆ ಮೋಸ ಹೋಗ್ಬೇಡಿ ಅನ್ನುವಂತ ಗದ್ಯ ಭಾಗವನ್ನ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿರುವಂತ ಕಠಿಣ ಪದಗಳು ಯಾವ್ದಂದ್ರೆ ಚಹರೆ ಅನ್ನುವಂಥದ್ದು, ಆಮೇಲೆ ಬಾಯ ನೋಟ, ಆಮೇಲೆ ಆಕರ್ಷಣೆಗೆ ಒಳಪಡುವಂತದ್ದು. ಈ ಒಂದು ಗದ್ಯ ಭಾಗದಲ್ಲಿ ಬರುವಂತಹ ಇಂಥ ಒಂದು ಕಠಿಣ ಪದಗಳನ್ನ ನೀವು ಮೊದಲು ಗದ್ಯ ಭಾಗದಲ್ಲಿ ರೀಡ್ ಮಾಡುವಂತ ಸಂದರ್ಭದಲ್ಲಿ ಮೊದಲು ಅವುಗಳಿಗೆ ಅರ್ಥವನ್ನ ತಿಳ್ಕೋಬೇಕು, ಹೌದಾ? ನೆಕ್ಸ್ಟ್ ಇದಕ್ಕೆ ಬರುವಂತಹ ಗದ್ಯ ಭಾಗದಲ್ಲಿ ಬರುವಂತಹ ಕ್ವಶನ್ ಮತ್ತೆ 5 ಕ್ವಶನ್ಗಳಿರ್ತವೆ. ಆ 5 ಕ್ವಶನ್ಗಳಿಗೆ ಒಂದೊಂದಾಗಿ ನಾವು ಬಿಡಿಸ್ತಾ ಹೋದಾಗ ಒಂದು ಕ್ವಶನ್ಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ ಆ ಆಪ್ಷನ್ ಅನ್ನ ನಾವೀಗ ಮುಂದೆ ನೋಡ್ತಾ ಇದೀವಿ. ಬಾಯ ನೋಟವು ಹಾಗಾಗಿ ಹೀಗೆ ಇರುತ್ತದೆ ಅನ್ನುವಂತ 1ನೇ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎ ಮೋಸಗೊಳಿಸುವಂತೆ, ಬಿ ಬಲವಾಗಿರುವಂತೆ ಮತ್ತು ಸಿ ಸ್ಪಷ್ಟವಾಗಿರುವಂತೆ, ಡಿ ನಿಜವಾಗಿರುವಂತೆ. ಇದರಲ್ಲಿ ಬಾಯ ನೋಟವು ಹಾಗಾಗಿ ಹೀಗೆ ಇರುತ್ತದೆ ಅಂತಂದ್ರೆ ಮೋಸಗೊಳಿಸುವಂತೆ ಇರುತ್ತೆ. ಹೊರನೋಟ ಯಾವಾಗ್ಲೂ ನಾವು ಹೊರನೋಟದ ಚಹರೆಯಿಂದ ನೋಡಿದಾಗ ಯಾವಾಗ್ಲೂ ಅದು ಮೋಸಗೊಳಿಸುವಂತೆ ಇರುತ್ತದೆ ಅಂತ 1ನೇ ಕ್ವಶನ್ ಮೋಸಗೊಳಿಸುವಂತೆ. 2ನೇ ಕ್ವಶನ್ ಒಂದೇ ನೋಟದಲ್ಲಿ ಏನನ್ನು ತಿಳಿಯುವುದು ಕಷ್ಟ ಅಂತ ಕೇಳಿದ್ದಾರೆ. ಹೊರನೋಟದಲ್ಲಿ ಏನನ್ನು ತಿಳಿಯುವುದು ಕಷ್ಟ ಅಂದ್ರೆ ಒಬ್ಬರ ಹೆಸರು, ಒಬ್ಬರ ವಿಳಾಸ, ಒಬ್ಬರ ಸದ್ಗುಣಗಳು ಮತ್ತು ಒಬ್ಬರ ಮಹತ್ವಾಕಾಂಕ್ಷೆಗಳಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಒಬ್ಬರ ಸದ್ಗುಣಗಳು ಅನ್ನುವಂತ ಒಂದು ಅರ್ಥವನ್ನ ಕೊಡುತ್ತೆ. ಒಂದೇ ನೋಟದಲ್ಲಿ ಏನನ್ನು ತಿಳಿಯುವುದು ಕಷ್ಟ ಅಂತಂದ್ರೆ ಒಬ್ಬರ ಸದ್ಗುಣಗಳ ಅಂತರಾಳದಲ್ಲಿರುವಂತ ಸದ್ಗುಣಗಳನ್ನ ತಿಳಿಯೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇದು ಆಪ್ಷನ್ ಒಬ್ಬರ ಸದ್ಗುಣಗಳು. 3ನೇ ಕ್ವಶನ್ ಹೆಚ್ಚಾಗಿ ನಾವು ಒಬ್ಬ ವ್ಯಕ್ತಿಯ ಕಡೆಗೆ ಅವನ, ಅವಳ ಅಥವಾ 3ನೇ ಕ್ವಶನ್ ಹೆಚ್ಚಾಗಿ ನಾವು ಒಬ್ಬ ವ್ಯಕ್ತಿಯ ಕಡೆಗೆ ಅವನ, ಅವಳ ಡ್ಯಾಶ್ ಕಡೆಗೆ ಆಕರ್ಷಿತರಾಗುತ್ತೇವೆ ಅಂತ ಒಂದು ಕ್ವಶನ್ ಇದೆ. ಇದರಲ್ಲಿ ಎ ಆಂತರಿಕ ಪ್ರದರ್ಶನ, 3 ಆಕರ್ಷಕ ವ್ಯಕ್ತಿತ್ವ, ಸಿ ಬಾಹ್ಯ ನೋಟ, ಮಾನಸಿಕ ಶಕ್ತಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 3ನೇ ಕ್ವಶನ್ ಏನಂತ ತೋರಿಸ್ತಾ ಇದೆ ಅಂದ್ರೆ ಬಾಹ್ಯ ನೋಟ ಅಂತ ಹೇಳ್ತದೆ. ಹೆಚ್ಚಾಗಿ ನಾವು ಒಬ್ಬ ವ್ಯಕ್ತಿಯ ಕಡೆಗೆ ಅವನ, ಅವಳ ಡ್ಯಾಶ್ ಕಡೆಗೆ ಆಕರ್ಷಿತರಾಗುತ್ತೇವೆ ಅಂತಂದ್ರೆ ಒಂದು ಬಾಹ್ಯ ನೋಟದಿಂದ ನಾವು ಆಕರ್ಷಕ್ಕೆ ಒಳಗಾಗ್ತಾ ಇದೀವಿ ಅಂತ ಈ ಒಂದು ಸರಿಯಾದ ಉತ್ತರ ಸಿ ಅಂತ ತೋರಿಸ್ತಾ ಇದೆ. ಇನ್ನು 4ನೇದು ಆಕರ್ಷಕ ಡ್ಯಾಶ್ ಪದದ ಸಮಾನಾರ್ಥಕ ಪದವಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ 3 ಪದಗಳು ಇದಕ್ಕೆ ಸರಿ ಹೊಂದಲ್ಲ. ಇಲ್ಲಿ ಪದವಲ್ಲದ ಪದವನ್ನ ನಾವು ಹುಡುಕ್ಬೇಕಾಗುತ್ತೆ. ಇಲ್ಲಿ ಆಕರ್ಷಕ ಡ್ಯಾಶ್ ಪದದ ಸಮಾನಾರ್ಥಕ ಪದವಲ್ಲ ಅನ್ನುವಂಥದ್ದು ಸುಂದರ ಅಲ್ಲ, ಅಂದ, ಸೊಗಸು. ಇಲ್ಲಿ ಡಿ ಕೊಳಕು ಅನ್ನುವಂಥದ್ದನ್ನ ಸೂಚಿಸುತ್ತೆ. ಯಾಕಂದ್ರೆ ಆಕರ್ಷಕ ಡ್ಯಾಶ್ ಪದದ ಸಮಾನಾರ್ಥಕ ಪದವಲ್ಲ. ಆಕರ್ಷಣೆ ಯಾವಾಗಲೂ ಅಂದವಾಗಿ ಮತ್ತು ಸುಂದರವಾಗಿ ಸೊಗಸಾಗೆ ಇರುತ್ತೆ. ಆದ್ರೆ ಇಲ್ಲಿ ಇದಕ್ಕೆ ಸಮಾನಾರ್ಥಕ ಪದವಲ್ಲದ್ದು ಅನ್ನುವಂತ ಕಾರಣಕ್ಕೆ ನಾವು ಕೊಳಕು ಅನ್ನುವಂತ ಒಂದು ಅರ್ಥವನ್ನು ಹುಡುಕುವಂತ ಸರಿಯಾದ ಉತ್ತರ ಕೊಳಕು. ಇನ್ನು 5ನೇ ಕ್ವಶನ್ ಮೊದಲನೇ ಗದ್ಯ ಭಾಗದಲ್ಲಿ ಹೇಳ್ಬೇಕಾದ್ರೆ ಈ 5ನೇ ಕ್ವಶನ್ ಮೋಸಗೊಳಿಸುವುದು ಎಂಬ ಪದವು ಒಂದು ಡ್ಯಾಶ್ ಆಗಿದೆ. ಇಲ್ಲಿ ಇದಕ್ಕೆ ಇನ್ನೊಂದು ವಿಷಯ ಹೇಳ್ಬೇಕು. ಈ ಒಂದು ಮಧ್ಯದಲ್ಲಿ ನಾವೊಂದು ಗದ್ಯ ಭಾಗವನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಮಧ್ಯದಲ್ಲಿ ಕಠಿಣ ಪದಗಳನ್ನ ಯಾವುದಕ್ಕೆ ಕನೆಕ್ಟ್ ಮಾಡಿ ಹೆಚ್ಚು ಕೊಡ್ತಾನೆ ಅಂತಂದ್ರೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಕ್ವಶನ್ ಈಗ ತಾನ ಮೊದಲನೇದಾಗಿ ಬಂದಿರುವಂತ ಗದ್ಯ ಭಾಗದಲ್ಲಿ ಮೋಸಗೊಳಿಸುವುದು ಎಂಬ ಪದವು ಒಂದು ಡ್ಯಾಶ್ ಆಗಿದೆ ಅನ್ನುವಂಥದ್ದು ಕೊಡ್ತಾ ಇದೆ. ಈ ಪದ ಯಾವುದಕ್ಕೆ ಸರಿ ಹೊಂದುತ್ತೆ ಅಂತಂದ್ರೆ ಕ್ರಿಯಾ ವಿಶೇಷಣ, ಕ್ರಿಯಾಪದ ಮತ್ತು ಗುಣವಾಚಕ ನಾಮಪದ ಅಂತ ಹೇಳಿದರೆ. ಇದರಲ್ಲಿ ಸರಿಯಾದ ಉತ್ತರ ಸಿ ಗುಣವಾಚಕ ಅನ್ನುವಂತ ಪದವನ್ನ ಸೂಚಿಸುತ್ತೆ. ಹೀಗಾಗಿ ನೀವು ಗದ್ಯ ಭಾಗವನ್ನು ಓದುವುದರ ಮುಖಾಂತರ ಹೆಚ್ಚಾಗಿ ನೀವು ಏನನ್ನ ಗಮನಿಸಬೇಕಂದ್ರೆ ವ್ಯಾಕರಣದ ಪಾಯಿಂಟ್ಸ್ ಗಳನ್ನ ನೀವು ಓದ್ಕೋಬೇಕಾಗತ್ತೆ. ಹೆಚ್ಚು ಸಮಾನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳನ್ನ ಹೆಚ್ಚಾಗಿ ನೀವು ರೀಡ್ ಮಾಡ್ಕೊಂಡು ಅದ್ರ ಬಗ್ಗೆ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಹಾಗೆ ಕಠಿಣ ಪದಗಳನ್ನ ಎಲ್ಲೇ ಕೊಟ್ಟರು ಕೂಡ ಮತ್ತು ಆ ಕಠಿಣ ಪದಗಳನ್ನ ವ್ಯಾಕರಣಕ್ಕೆ ಕನೆಕ್ಟ್ ಮಾಡಿ ಕೊಟ್ಟಾಗ ನೀವು ಸರಿಯಾದ ಉತ್ತರವನ್ನ ಆರಿಸೋದಕ್ಕೆ ಸಾಧ್ಯ ಆಗುತ್ತೆ.
ಇನ್ನೊಂದು ಎರಡನೇ ಗದ್ಯ ಭಾಗ, ವಾಕ್ಯ ಸಮುದಾಯದಲ್ಲಿ ಎರಡನೇ ಗದ್ಯ ಭಾಗವನ್ನ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ನಾವು ಒಂದೇ ರೀತಿಯ ಕೆಲಸ ಮಾಡುವುದರಿಂದ ಬೇಸರವಾಗುತ್ತದೆ. ನಾವು ಯಾವಾಗ್ಲೂ ಅಷ್ಟೇ ಒಂದು ಉಲ್ಲಾಸವಾಗಿರ್ಬೇಕು ಅಂದಾಗ ನಮಗೆ ಬೇರೆ ಬೇರೆ ಕೆಲಸಗಳಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕಾಗುತ್ತೆ. ಇಲ್ಲಿ ಕೆಲವೊಮ್ಮೆ ನಾವು ಒಂದೇ ರೀತಿಯ ಕೆಲಸ ಮಾಡುವುದರಿಂದ ಬೇಸರವಾಗುತ್ತದೆ. ಇದು ನಮ್ಮ ದಕ್ಷತೆಯನ್ನ ಕಡಿಮೆ ಮಾಡುತ್ತದೆ. ಅದರಲ್ಲಿ ನಾವು ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಅಂದಾಗ ಅದೇ ನಿರಂತರವಾಗಿ ಕೆಲಸ ಮಾಡ್ತಾ ಹೋದಾಗ ಏನಾಗುತ್ತೆ, ಮನುಷ್ಯನಿಗೆ ಬೋರ್ ಆಗ್ತಾ ಹೋಗುತ್ತೆ, ಆಮೇಲೆ ಬೇಸರವಾಗುತ್ತೆ. ಇದೇನಪ್ಪ ಮಾಡಿದ್ದೆ ಕೆಲಸ ಮಾಡ್ತಾ ಇದ್ದೀನಲ್ವಾ, ಇನ್ನು ಏನಾದ್ರು ಹೊಸದಾಗಿ ಚೇಂಜ್ ಬೇರೆ ಏನಾದ್ರು ಮಾಡೋಣ ಅನ್ನುವಂತ ಮನಸ್ಸ ಬರುತ್ತೆ. ಹಾಗೆ ಅದ್ರಲ್ಲಿರುವಂತ ದಕ್ಷತೆಯನ್ನ ಕಳ್ಕೊಳ್ತೀವಿ, ಆ ಕೆಲಸ ಮಾಡುವಂತ ದಕ್ಷತೆಯನ್ನ ಕಳ್ಕೊಂಡು. ಆದ್ದರಿಂದ ನಮ್ಮನ್ನು ನಾವು ಉಲ್ಲಾಸಗೊಳಿಸಲು ಕೆಲವು ಮನರಂಜನೆಯನ್ನ ಹೊಂದಿರಬೇಕಾಗುತ್ತೆ. ಆ ಒಂದು ಮಾಡುವಂತ ಕೆಲಸದಲ್ಲಿ ಮಧ್ಯ ಮಧ್ಯದಲ್ಲಿ ಏನಿರ್ಬೇಕು, ನಮಗೆ ಉಲ್ಲಾಸ ಬರ್ಬೇಕಂದ್ರೆ ಏನಿರ್ಬೇಕು, ಅಲ್ಲಿ ಮನರಂಜನೆಯನ್ನ ನಾವು ಮನರಂಜನೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಮನರಂಜನೆಯನ್ನು ಹೊಂದಿರಬೇಕು. ಆಗ ನಾವು ಅದೇ ದಕ್ಷತೆ ಉತ್ಸಾಹದಿಂದ ನಮ್ಮ ಕೆಲಸವನ್ನು ಪುನರಾರಂಭಿಸಬಹುದು. ಇಲ್ಲಿ ಏನ್ ಹೇಳಕತ್ತದೆ ಇಲ್ಲಿ ಗದ್ಯ ಭಾಗ ಅಂತಂದ್ರೆ, ನಾವು ಒಂದು ಕೆಲಸದಲ್ಲಿ ನಿರತರಾಗಿದ್ದೀವಿ ಅಂದಾಗ ಆ ಮತ್ತೆ ಉಲ್ಲಾಸ, ಅದ್ರ ಮೇಲೆ ಇಂಟ್ರೆಸ್ಟ್ ಬರಬೇಕು, ಉಲ್ಲಾಸವಾಗಿ ಚೈತನ್ಯ ಭರಿತವಾಗಿ ಇರಬೇಕು ಅಂತಂದ್ರೆ ನಮಗೆ ಮಧ್ಯದಲ್ಲಿ ಮನರಂಜನೆ ಇರ್ಬೇಕಾಗುತ್ತೆ. ಆ ಮನರಂಜನೆ ಯಾವಾಗ ನಾವು ಮಧ್ಯದಲ್ಲಿ ನಾವು ಆಟ ಆಡುವುದರ ಮೂಲಕ, ಮಕ್ಕಳಿಗೆ ಆಗಿರ್ಬೋದು ಹೌದಾ, ಆಟ ಆಡುವುದರ ಮೂಲಕ, ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಈ ಒಂದು ಟಿವಿಯನ್ನ ನೋಡೋದ್ರ ಮುಖಾಂತರ, ಈ ಒಂದು ಮೂಲಕ ನಾವು ಮನಸ್ಸನ್ನ ಸ್ವಲ್ಪ ಚೇಂಜ್ ಮಾಡ್ಬೋದು. ಹೀಗೆ ಆಗ ನಾವು ಅದೇ ದಕ್ಷತೆ ಮತ್ತು ಉತ್ಸಾಹ ಮತ್ತೆ ಏನಾಗುತ್ತೆ, ರಿಟರ್ನ್ ವಾಪಸ್ ಬರುತ್ತೆ. ಅದಾಗಿ ಆತಂಕ ಅಥವಾ ಚಿಂತೆ ನಮ್ಮ ಆರೋಗ್ಯದ ಶತ್ರುಗಳು. ನಾವು ಯಾವಾಗ ಅಂದ್ರೆ ಆತಂಕ, ಚಿಂತೆ ನಮ್ಮ ಆರೋಗ್ಯದ ಎರಡೂ ಶತ್ರುಗಳು ಯಾವ ಅಂತಂದ್ರೆ ಆತಂಕ ಮತ್ತು ಚಿಂತೆ. ಇವು ನಮ್ಮ ಒಂದು ಆರೋಗ್ಯದ ಒಂದು ಶತ್ರುಗಳಾಗಿದ್ದಾವೆ. ಅನಗತ್ಯ ಆತಂಕ ಮತ್ತು ಚಿಂತೆಗಳನ್ನು ದೂರ ಮಾಡಲು ನಗು ಅತ್ಯುತ್ತಮವಾದ ಔಷಧಿಯಾಗಿದೆ. ನಮ್ಮ ಮನಸ್ಸಿನಲ್ಲಿ ಆತಂಕಗಳು ಮತ್ತು ಚಿಂತೆಗಳನ್ನ ಇಟ್ಕೊಂಡಾಗ ನಮಗೇನಾಗುತ್ತೆ ಅಂತಂದ್ರೆ ದೂರ ಮಾಡಲು ನಾವು ಒಂದು ಸ್ಮೈಲ್ ಅನ್ನ, ನಗು ಮೂಲಕ ಆ ಒಂದು ನಗುತ್ತಾ ನಾವು ಇದ್ದಾಗ ನಮ್ಮ ದೇಹಕ್ಕೆ ಒಂದು ಚೈತನ್ಯ ಭರಿತವಾದ ಉತ್ಸಾಹ ಸಿಗುತ್ತೆ. ಆದ್ದರಿಂದ ನಾವು ಅತ್ಯುತ್ತಮ ಅದಕ್ಕೆ ಆ ಒಂದು ಆತಂಕ ಮತ್ತು ಚಿಂತೆಗಳನ್ನ ದೂರ ಮಾಡಲು ಏನನ್ನ ಬಳಸ್ಬೇಕಂದ್ರೆ ಅತ್ಯುತ್ತಮವಾದ ಒಂದು ಔಷಧಿ ನಗು ಆಗಿದೆ. ಯಾವಾಗ್ಲೂ ಸತತವಾಗಿ ನಗ್ತಾ ಒಂದು ಜೀವನವನ್ನ ಕಳಿಬೇಕು ಅನ್ನುವಂತ ಒಂದು ಅರ್ಥವನ್ನ ನೀಡುತ್ತೆ ಮತ್ತು ಆರೋಗ್ಯದಿಂದ ಕೂಡ ಇರ್ಬೋದು. ಹೀಗೆ ಉದ್ವಿಗ್ನತೆಯನ್ನು ತೊಡೆದು ಹಾಕಲು ನಾವು ಉದ್ಯಾನವನಗಳನ್ನ ಮ್ಯೂಸಿಯಂ ಮತ್ತು ಅಭಯಾರಣ್ಯಗಳಿಗೆ ಭೇಟಿ ಕೊಡ್ಬೇಕಂತ. ಯಾಕೆ ಅಂತಂದ್ರೆ ನಮ್ಮಲ್ಲಿರುವಂತಹ ಕೋಪ, ಅಸೂಯೆಗಳು, ಇಲ್ಲಾಂದ್ರೆ ದ್ವೇಷಗಳು, ಒಬ್ಬರ ಮೇಲೆ ಸಿಟ್ಟುಗಳನ್ನ ತೋರಿಸೋದಾಗ್ಲಿ, ಇಲ್ಲ ಅಂತಂದ್ರೆ ನಮ್ಮ ಮನಸ್ಸಲ್ಲೇ ಏನೋ ಒಂದು ಗುಂಗುಗಳನ್ನ ಇಟ್ಕೊಂಡು ಇರೋದಾಗ್ಲಿ, ಅಂತ ಒಂದು ಕಲ್ಪನೆಗಳಿಂದ ನಾವು ದೂರ ಆಗ್ಬೇಕು. ಉಲ್ಲಾಸದಿಂದ ಜೀವನದಲ್ಲಿ ಇರ್ಬೇಕಂದ್ರೆ ಉದ್ಯಾನವನಗಳಿಗೆ ಭೇಟಿ ಕೊಡಬೇಕು, ಮ್ಯೂಸಿಯಂಗೆ ಭೇಟಿ ಕೊಡಬೇಕು ಮತ್ತು ಅಭಯಾರಣ್ಯಗಳಿಗೆ ಭೇಟಿ ಕೊಟ್ಟಾಗ ಇತ್ಯಾದಿ ಸ್ಥಳಗಳಿಗೆ ಭೇಟಿ ನೀಡಬಹುದು. ಆವಾಗ ನಮ್ಮ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಅಲ್ಲಿಂದ ಮತ್ತೆ ನಾವು ಹೊಸ ಹೊಸ ಕೆಲಸಗಳನ್ನ ಮತ್ತೆ ನಾವು ಕೈಗೊಳ್ಳಬಹುದು. ಹಾಗೆ ಆಟಗಳನ್ನ ಆಡುವಷ್ಟೇ ದೈಹಿಕ ವ್ಯಾಯಾಮವೂ ಕೂಡ ಮುಖ್ಯವಾಗಿದೆ. ನಮ್ಮ ದೇಹಕ್ಕೆ ಊಟ ಎಷ್ಟು ಮುಖ್ಯನಾ, ಆ ಶಿಕ್ಷಣ ಎಷ್ಟು ಮುಖ್ಯನಾ, ಅದ್ರ ಜೊತೆಗೆ ನಮ್ಮ ದೇಹಕ್ಕೆ ಏನ್ ಬೇಕು ಅಂತಂದ್ರೆ ವ್ಯಾಯಾಮ ಬೇಕೇ ಬೇಕು ಅಂತ ಹೇಳ್ತಾ, ಈ ಒಂದು ವಾಕ್ಯ ಸಮುದಾಯದಲ್ಲಿ ಬಂದಿರುವಂತ ಕ್ವಶನ್ಗಳು ಯಾವ ರೀತಿ ತೆಗೆದಿದ್ದಾರೆ ಅನ್ನುವಂಥದ್ದು ನೋಡ್ಬೇಕಾದ್ರೆ, ಮೊದಲನೇ ಕ್ವಶನ್, ನಾವು ಡ್ಯಾಶ್ ರೀತಿಯ ಕೆಲಸ ಮಾಡುವುದರಿಂದ ಬೇಸರ ಮಾಡಿಕೊಳ್ಳುತ್ತೇವೆ. ಆಪ್ಷನ್, ಇದರಲ್ಲಿ ಕೊಟ್ಟಿರುವಂತ ಆಪ್ಷನ್ ಎ ಬಗೆ ಬಗೆಯ, ಪ್ರತ್ಯೇಕವಾದ, ಸಮರೂಪದ, ಬೇರೆ ಬೇರೆಯಾದ ಅಂತ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ನಾವು ಸಮರೂಪದ, ಅಂದ್ರೆ ಯಾವಾಗ್ಲೂ ಈಕ್ವಲ್ ಆಗಿ ಒಂದೇ ಕೆಲಸದಲ್ಲಿ ನಾವು ನಿರತರಾಗಿರೋದ್ರಿಂದ ನಮಗೆ ಏನಾಗುತ್ತೆ ಅಂತಂದ್ರೆ ಕೆಲಸ ಮಾಡುವುದರಿಂದ ಬೇಸರ ಆಗುತ್ತೆ ಅನ್ನುವಂತ ಆನ್ಸರ್ ಇಲ್ಲಿ. ಪ್ರತ್ಯೇಕವಾದ ಇದು ಸಂಬಂಧ ಇಲ್ಲ. ಬಗೆ ಬಗೆಯ, ಬೇರೆ ಬೇರೆಯಾದ ಅನ್ನುವಂತ ಪದ ಇಲ್ಲಿ ಅಲ್ಲ. ಸರಿಯಾದ ಉತ್ತರ ಸಮರೂಪವಾದ ಅನ್ನುವಂಥದ್ದು ಅರ್ಥ ಕೊಡುತ್ತೆ. ಇನ್ನೊಂದು ಎರಡನೇ ಕ್ವಶನ್, ಕೆಲವು ಮನರಂಜನೆ ನಂತರ ನಾವು ನಮ್ಮ ಕೆಲಸವನ್ನ ಹೆಂಗೆ ಬದಲಾವಣೆ ಆಗ್ತೀವಿ ಅಂತ. ನಾವು ಮಾಡುವಂತ ಕೆಲಸದಲ್ಲಿ ಮಧ್ಯದಲ್ಲಿ ಮತ್ತೆ ಮನರಂಜನೆಯನ್ನ ಇನ್ವಾಲ್ವ್ ಮಾಡಿವೆ ಅಂತಂದ್ರೆ ನಾವು ಯಾವ ರೀತಿ ಆಗ್ತೀವಿ ಅಂತಂದ್ರೆ, ಕೆಲವು ಮನರಂಜನೆ ನಂತರ ನಾವು ನಮ್ಮ ಕೆಲಸವನ್ನ ಅಂತ್ಯಗೊಳಿಸಬಹುದು, ಅಂದ್ರೆ ಸ್ಟಾಪ್ ಮಾಡಬಹುದು, ಇಲ್ಲ ಅಂತಂದ್ರೆ ಮುಗಿಸಬಹುದು, ಇಲ್ಲಾಂದ್ರೆ ಮುಚ್ಚಬಹುದು, ಪುನರಾರಂಭಿಸಬಹುದು ಅಂತ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಡಿ, ಪುನರಾರಂಭಿಸಬಹುದು ಸರಿಯಾದ ಉತ್ತರ. ಮತ್ತೆ ಮತ್ತೆ ಅದನ್ನ ಪುನರಾರಂಭಿಸಿ ಹೊಸದಾಗಿ ಮತ್ತೆ ನಾವು ಆಸಕ್ತಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ತರ ಆಗುತ್ತೆ. ಯಾವಾಗ ಅಂತಂದ್ರೆ ಮನೋರಂಜನೆಯನ್ನ ಮಧ್ಯದಲ್ಲಿ ನಾವು ಇನ್ವಾಲ್ವ್ ಮಾಡಿದಾಗ. ಮೂರನೇ ಕ್ವಶನ್, ನಗು ನಮಗೆ ಡ್ಯಾಶ್ ದೂರ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಬಿ ಅನ್ನುವಂತ ಒಂದು ಉತ್ತರವನ್ನು, ಅನಗತ್ಯ
ಒತ್ತಡವನ್ನ. ಈಗ 4ನೇದು ಪುನರಾರಂಭಿಸುವುದು ಎಂಬ ಪದದ ಅರ್ಥವನ್ನೇ ಹೋಲುವ ಪದ. ಯಾವುದು ಸರಿಯಾದ ಉತ್ತರ, ಅದಕ್ಕೆ ಸರಿಯಾದ ಉತ್ತರ ಅರ್ಥವನ್ನು ಕೊಡುತ್ತೆ ಅನ್ನೋದಾದ್ರೆ ಆಪ್ಷನ್ ಎ ಹಿಂದಕ್ಕೆ ಪಡೆಯುವುದು, ಆಪ್ಷನ್ ಬಿ ಮತ್ತೆ ಪ್ರಾರಂಭಿಸುವುದು, ಆಪ್ಷನ್ ಸಿ ಮುಗಿಸುವುದು ಮತ್ತು ಡಿ ನಿಲ್ಲಿಸುವುದು ಅಂತ ಹೇಳಿದರೆ ಇಲ್ಲಿ ಮತ್ತೆ ಪ್ರಾರಂಭಿಸುವುದು ಸರಿಯಾದ ಉತ್ತರವಾಗಿದೆ. ಇನ್ನೊಂದು 5ನೇ ಕ್ವಶನ್ ಏನಂತಂದ್ರೆ ದಕ್ಷತೆ ಡ್ಯಾಶ್ ಪದದ ವಿರುದ್ಧಾರ್ಥಕ ಪದವಾಗಿದೆ. ಇಲ್ಲೇ ನೀವು ಗಮನಿಸ್ತಾ ಇದ್ದೀರಿ, ವಿರುದ್ಧಾರ್ಥಕ ಪದ ಮತ್ತು ಸಮಾನಾರ್ಥಕ ಪದಗಳು ಹೆಚ್ಚು ಕ್ವಶನ್ಗಳು ಕೊಡೋದ್ರಿಂದ ನೀವು ಯಾವುದೇ ಒಂದು ಪ್ಯಾಸೇಜ್ ಅನ್ನ ನೀವು ಓದ್ತಾ ಇದ್ದೀರ ಅಂದ್ರೆ ನೀವು ಮೊದಲು ಪ್ರಿಪೇರ್ ಆಗ್ಬೇಕಾಗಿರೋದು ಕಠಿಣ ಪದಗಳು ಮತ್ತು ಸಮಾನಾರ್ಥಕ ಪದಗಳನ್ನು ಸಾಕಷ್ಟು ನೀವು ಕೂಡ ನೋಡಿದಿರ ಮತ್ತು ನಾವು ಕೂಡ ಗಮನಿಸಿದಂತೆ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು ಹೆಚ್ಚು ಕೊಡ್ತಾ ಇದ್ರೆ ಅದನ್ನ ಅಭ್ಯಾಸ ಮಾಡಿ ಹೆಚ್ಚು ಓದ್ಕೊಳ್ರಿ ಅಂತ ಹೇಳ್ತಾ ಇದ್ದೆ. ಸರಿ, ಈಗ ದಕ್ಷತೆ ಪದದ ವಿರುದ್ಧಾರ್ಥಕ ಪದವಾಗಿದೆ ಅಂದ್ರೆ ಎ ಅಂಚು, ಬಿ ಪರಿಮಾಣಕಾರಿತ್ವ, ಸಿ ಅಸಮರ್ಥತೆ ಮತ್ತು ಹೊರಸೂಸುವಿಕೆ. ಇಲ್ಲಿ ಸರಿಯಾದ ಉತ್ತರ ಸಿ ಅಸಮರ್ಥತೆ ಅನ್ನುವಂತ ಒಂದು ವಿರುದ್ಧಾರ್ಥಕ ಪದಕ್ಕೆ ವಿರುದ್ಧಾರ್ಥಕ ದಕ್ಷತೆ ಪದಕ್ಕೆ ಅಸಮರ್ಥತೆ ಅನ್ನುವಂಥದ್ದು ಕರೆಕ್ಟ್ ಆದ ಸರಿಯಾದ ಉತ್ತರ. ವಾಕ್ಯ ಸಮುದಾಯ 3ರಲ್ಲಿ ನೋಡೋ ಒಂದು ಕತೆ ಏನಿದೆ ಅಂತ ಈಗ ನೋಡೋಣ. ಜ್ವಾಲಾಮುಖಿಯು ಭೂಮಿಯ ಅಂತರಾಳಕ್ಕೆ ಆಳವಾಗಿ ಇಳಿಯುವ ದೊಡ್ಡ ರಂಧ್ರವನ್ನು ಹೊಂದಿರುವ ಒಂದು ಸುಡುವ ಪರ್ವತವಾಗಿದೆ ಅಂತ ಇದೆ. ಇಲ್ಲಿ ಜ್ವಾಲಾಮುಖಿಯು ಭೂಮಿಯ ಅಂತರಾಳಕ್ಕೆ ಅಂದ್ರೆ ಭೂಮಿಯ ಒಳಗಡೆಯಿಂದ ಪರ್ವತದಿಂದ ಬರುವಂತಹ ಒಂದು ಆಳವಾಗಿ ಇಳಿಯುವ ದೊಡ್ಡ ರಂಧ್ರವನ್ನ ಒಳಗೊಂಡಿರುತ್ತೆ. ಆ ರಂಧ್ರದ ಮುಖಾಂತರ ಒಂದು ಸುಡುವ ಪರ್ವತವಾಗಿ ಹೊರಗೆ ಚಿಮ್ಮುವಂತ ಒಂದು ಜ್ವಾಲಾಮುಖಿ ಆಗಿದೆ. ಇದರ ತೆರೆದ ಬಾಯಿಯನ್ನು ಜ್ವಾಲಾಮುಖಿಯ ಬಟ್ಟಲಾಕಾರದ ಬಾಯಿ ಕುಳಿ ಎಂದು ಇದನ್ನ ಕರೆಯಲಾಗುತ್ತದೆ. ಕೆಲವೊಮ್ಮೆ ಕೆಲವೊಂದು ಜ್ವಾಲಾಮುಖಿಗಳು ಶತಮಾನಗಳವರೆಗೆ ಶಾಂತವಾಗಿದ್ದು ನಂತರ ಇದ್ದಕ್ಕಿದ್ದಂತೆ ಸಕ್ರಿಯವಾಗುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಕೆಲವೊಂದು ಜ್ವಾಲಾಮುಖಿಗಳು ಶತಮಾನದವರೆಗೆ 100 ವರ್ಷಗಳವರೆಗೆ 200 ವರ್ಷಗಳವರೆಗೆ ಈ ಒಂದು ಜ್ವಾಲಾಮುಖಿಯು ಯಾವುದೇ ಒಂದು ಜನರನ್ನು ಡಿಸ್ಟರ್ಬ್ ಮಾಡದೆ ಪರಿಸರಕ್ಕೆ ಹಾನಿ ಮಾಡದೆ ಶಾಂತ ರೀತಿಯಲ್ಲಿ ಇರುತ್ತೆ. ಇದ್ದಕ್ಕಿದ್ದಂತೆ ಏನಾಗುತ್ತೆ ಅಂತಂದ್ರೆ ಅದು ಜ್ವಾಲಾಮುಖಿಗಳು ಶತಮಾನದವರೆಗೆ ಶಾಂತವಾಗಿದ್ದು ನಂತರ ಇದ್ದಕ್ಕಿದ್ದಂತೆ ಸಕ್ರಿಯವಾಗುತ್ತದೆ ಅಂತಂದ್ರೆ ಮೊದಲು ಶಾಂತ ರೀತಿಯಲ್ಲಿದ್ದು ಮತ್ತೆ ನಂತರ ಇದ್ದಕ್ಕಿದ್ದಂತೆ ಅದೇನಾಗುತ್ತೆ ಅಂದ್ರೆ ಸ್ಫೋಟಗೊಳ್ಳುತ್ತೆ. ಸಕ್ರಿಯ ಅಂತಂದ್ರೆ ಅದು ಸ್ಫೋಟಗೊಳ್ಳುತ್ತೆ, ಅಲ್ಲಿ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂತ ಅರ್ಥವನ್ನು ಕೊಡ್ತಾ ಇದನ್ನು ಜ್ವಾಲಾಮುಖಿ ಸ್ಫೋಟ ಎಂದು ಕರೆಯಲಾಗುತ್ತದೆ. ಮತ್ತು ಬಹುದೊಡ್ಡ ಶಬ್ದದೊಂದಿಗೆ ಕುಳಿಯಿಂದ ಅಲ್ಲಿ ನಡೆಯುವಂತ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಈ ಗದ್ಯ ಭಾಗದಲ್ಲಿ ಬೂದಿ, ಧೂಳು, ಅನಿಲ ಮತ್ತು ಉಗಿಯಿಂದ ಕೂಡಿರುವ ಮೋಡಗಳ ಮೇಲೇಳುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಸ್ಫೋಟ ಅಂದ್ರೆ ಬೂದಿ, ಧೂಳು, ಅನಿಲ ಮತ್ತು ಉಗಿಯಿಂದ ಮೇಲಕ್ಕೆ ಚಿಮ್ಮುವ ರೀತಿಯಲ್ಲಿ ಆ ಒಂದು ಮೋಡಗಳು ಮೇಲಕ್ಕೆ ಬರುವಂತೆ ಆತರ ಚಿಮ್ಮುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಮಯದ ನಂತರ ಬಿಸಿಯಾದ ಬಂಡೆಯು ಕರಗಿ ಆ ಒಂದು ಲಾವಾ ರಸದ ರೂಪದಲ್ಲಿ ಅದು ಹೊರಗೆ ಚಿಮ್ಮುತ್ತದೆ. ಪರ್ವತದಿಂದ ಕೆಳಗೆ ಹರಿಯಲು ಅವಾಗೆ ಪ್ರಾರಂಭಿಸುತ್ತೆ. ಹೌದಾ, ಶತಮಾನಗಳವರೆಗೆ ಶಾಂತ ರೀತಿ ಇರುತ್ತೆ, ಇದ್ದಕ್ಕಿದ್ದಂತೆ ಅದಕ್ಕೆ ಮತ್ತೆ ಆ ಪರ್ವತ ಏನಾಗುತ್ತೆ ಅಂತಂದ್ರೆ ಸುಡುವ ರೀತಿಯಲ್ಲಿ ಮತ್ತು ಲಾವಾ ರಸದ ರೂಪದಲ್ಲಿ ಅದು ಪರ್ವತದಿಂದ ಮತ್ತೆ ಕೆಳಗೆ ಹರಿಯಲು ಪ್ರಾರಂಭಿಸುತ್ತೆ. ಈ ಹರಿವಿಕೆಯ ಹಲವು ದಿನಗಳು ಅಥವಾ ವಾರಗಳವರೆಗೆ ಮುಂದುವರಿಯುತ್ತೆ. ಅದು ಎಷ್ಟು ಅಂದ್ರೆ ಹರಿವಿಕೆ ಯಾವಾಗ ಅದು ಪರ್ವತದಿಂದ ಅದು ಒಂದು ಜ್ವಾಲಾಮುಖಿ ಪ್ರಾರಂಭ ಆಗಿದ ತಕ್ಷಣ ಹಲವು ದಿನಗಳು ಅಥವಾ ವಾರಗಳವರೆಗೆ ಅದು ಹಂಗೆ ಕಂಟಿನ್ಯೂ ಆಗಿ ಬರ್ತಾ ಇರುತ್ತಂತ. ನಂತರ ಜ್ವಾಲಾಮುಖಿ ಇದ್ದಕ್ಕಿದ್ದಂತೆ ನಂತರ ಏನಾಗುತ್ತೆ, ಆ ಜ್ವಾಲಾಮುಖಿ ನಿದ್ರೆಗೆ ಹೋಗುತ್ತೆ. ಅಂದ್ರೆ ಅಲ್ಲಿ ಸ್ಟಾಪ್ ಆಗುತ್ತೆ, ಶಾಂತವಾಗುತ್ತೆ. ಆ ಒಂದು ಜ್ವಾಲಾಮುಖಿ ಸ್ಟಾಪ್ ಆಗುವಂತ ರೀತಿಯಲ್ಲಿ ಮತ್ತು ತಾನೇ ಇದ್ದಕ್ಕಿದ್ದಂತೆ ಶಾಂತಿಯನ್ನು ಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಲವು ವರ್ಷಗಳ ಕಾಲ ಸುಪ್ತವಾಗಿರುತ್ತದೆ. ಹೆಚ್ಚಿನ ಜ್ವಾಲಾಮುಖಿಗಳು ಸಮುದ್ರದ ಬಳಿ ಕಂಡು ಬಂದು ದ್ವೀಪಗಳ ರಚನೆಗೆ ಕಾರಣವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಗದ್ಯ ಭಾಗದಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡ್ಬೇಕಾದ್ರೆ
ಬರ್ತಾ ಇಲ್ಲ. ಒಂದನೇ ಕ್ವಶನ್, ಜ್ವಾಲಾಮುಖಿಯ ಬಗ್ಗೆ ಯಾವುದು ನಿಜವಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ನಾವು ಕ್ವಶನ್ ಆನ್ಸರ್ ಆ ಗದ್ಯ ಭಾಗದಲ್ಲಿ ಹುಡುಕ್ಬೇಕು. ನಿಮಗೆ ಒಂದು ಸಜೆಷನ್ ಹೇಳ್ತೀನಿ, ಈ ಗದ್ಯ ಭಾಗದಲ್ಲಿ ಏನಾದ್ರೂ ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಆಪ್ಷನ್ ಅಲ್ಲಿ ಅಂದಾಗ ಆ ಆಪ್ಷನ್ಗೆ ನಾವೇನ್ ಮಾಡ್ಬೇಕು, ರಿಟರ್ನ್ ಆ ಗದ್ಯ ಭಾಗಕ್ಕೆ ಹೋಗಿ ಪಾಯಿಂಟ್ ಇಂದ ಪಾಯಿಂಟ್ ವರೆಗೂ ನಾವು ಆ ಒಂದು ಇಂಪಾರ್ಟೆಂಟ್ ಇರುವಂತ ಎಲ್ಲಿ ಒಂದು ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಹೋಗಿ ವಾಪಸ್ ಹೋಗಿ ಆನ್ಸರ್ ಅನ್ನ ಹುಡುಕ್ಬೇಕು. ಅವಾಗ ಸರಿಯಾದ ಉತ್ತರ ಸಿಗುತ್ತೆ. ಇಲ್ಲಿ ಜ್ವಾಲಾಮುಖಿಯ ಬಗ್ಗೆ ಯಾವುದು ನಿಜವಲ್ಲ ಅಂತ ಕೇಳಿದರೆ, ಇದು ದೊಡ್ಡ ಕಾಡಿನ ಬೆಂಕಿ ಅಂತಿದೆ. ಆಪ್ಷನ್ ಬಿ, ಇದು ಬೂದಿ, ಧೂಳು ಮತ್ತು ಲಾವವಾದ ಹೊರ ಹಾಕುತ್ತದೆ. ಆಮೇಲೆ ಇದು ಹೆಚ್ಚಾಗಿ ಸಮುದ್ರದ ಬಳಿ ಕಂಡು ಬರುತ್ತದೆ. ಆಮೇಲೆ ಇದು ಡಿ ಹೇಳಿದರೆ, ಇದು ಭೂಮಿಯೊಳಗೆ ಆಳವಾದ ರಂಧ್ರವನ್ನ ಸೃಷ್ಟಿಸುತ್ತದೆ ಅಂತ ಹೇಳಿದರೆ. ಇದರಲ್ಲಿ ಸರಿಯಾದ ಉತ್ತರ ಎ, ಇದು ದೊಡ್ಡ ಕಾಡಿನ ಬೆಂಕಿ ಅಂತಿದೆ ಅಂತ ಆನ್ಸರ್. ಇದು ಎ, ದೊಡ್ಡ ಕಾಡಿನ ಬೆಂಕಿ ಅಂತಿದೆ. ಇದಕ್ಕೆ ಸಂಬಂಧ ಇಲ್ಲ. ಇಲ್ಲಿ 3 ಬಿ, ಸಿ, ಡಿ ಇವು ಮಾತ್ರ ಆ ಒಂದು ಗದ್ಯ ಭಾಗದಲ್ಲಿ ಬಂದಿದಾವೆ. ಇದಕ್ಕೆ ಸಂಬಂಧಪಟ್ಟ ಸರಿಯಾದ ಉತ್ತರಗಳು ಇವು ಆಗಿದ್ರು ಕೂಡ ಅಲ್ಲದ್ದು ನಿಜವಲ್ಲದ್ದು ಅಂದಾಗ ನಾವು ಆಪ್ಷನ್ ಎ ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಎರಡನೇದು, ಯಾವುದಾದರೊಂದು ಜ್ವಾಲಾಮುಖಿಯು ಸ್ಫೋಟಗೊಂಡಾಗ ಅದನ್ನು ಡ್ಯಾಶ್ ಎಂದು ಹೇಳಲಾಗುತ್ತದೆ. ಯಾವುದಾದರೊಂದು ಜ್ವಾಲಾಮುಖಿಯು ಸ್ಫೋಟಗೊಂಡಾಗ ಅದನ್ನ ಡ್ಯಾಶ್ ಎಂದು ಹೇಳಲಾಗುತ್ತದೆ ಅಂತಂದ್ರೆ ಇದನ್ನ ಸರಿಯಾದ ಉತ್ತರ ಇಲ್ಲಿ ಎ, ಸೂಕ್ತ, ಮಲಗಿದ್ದ ಮತ್ತು ಸಿ, ಸಕ್ರಿಯ, ಡಿ, ಸ್ತಬ್ಧ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಉತ್ತರ ಸಕ್ರಿಯ ಅಂದ್ರೆ ಅಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅಂತ ಅರ್ಥ. ಹೌದಾ? ಪ್ರಕ್ರಿಯೆ ನಡೀತಾ ಇದೆ ಅಂದ್ರೆ ಯಾವ್ದಾದ್ರು ಒಂದು ಜ್ವಾಲಾಮುಖಿ ಸ್ಫೋಟಗೊಂಡಾಗ ಅಲ್ಲಿ ಕಾರ್ಯ ನಡೆದಿದೆ ಮತ್ತು ಅಲ್ಲಿ ಸ್ಫೋಟಗೊಂಡಿದೆ, ಅಲ್ಲಿ ಜ್ವಾಲಾಮುಖಿ ಆಗ್ತಾ ಇದೆ ಅನ್ನುವಂತ ಅರ್ಥವನ್ನ ಕೊಡುವಂತ ಸಕ್ರಿಯ ಪದ. ಇನ್ನೊಂದು ಮೂರನೇ, ಪರ್ವತದಿಂದ ಕೆಳಗೆ ಹರಿಯುವ ಲಾವ ಡ್ಯಾಶ್ ರೂಪದಲ್ಲಿ ಇದೆ ಅಂತ ಹೇಳಿದ್ದಾರೆ. ನಮ್ಮ ಸೈನ್ಸ್ ಬಗ್ಗೆ ನಾವು ಕೂಡ ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಘನ, ದ್ರವ, ಅನಿಲ ಅನ್ನುವಂತ ವಿಷಯಗಳು ನಿಮಗೆ ಗೊತ್ತಿದೆ. ಆದ್ರೆ ಇಲ್ಲಿ ಪರ್ವತದಿಂದ ಕೆಳಗೆ ಹರಿಯುವ ಲಾವ ಡ್ಯಾಶ್ ರೂಪದಲ್ಲಿ ಯಾವ ರೂಪದಲ್ಲಿ ಇದೆ ಅನ್ನುವಂಥದ್ದು ಆಪ್ಷನ್ ಅಲ್ಲಿ ನೋಡ್ಬೇಕಾದ್ರೆ ಈ ಒಂದು ದ್ರವ ರೂಪದಲ್ಲಿ ಇದೆ ಅಂತ ಹೇಳ್ತಾ ಇದೆ. ದ್ರವ ರೂಪದಿಂದ ರಸದ ರೀತಿಯಲ್ಲಿ ಅದು ಏನಂತಂದ್ರೆ ಆ ಪರ್ವತದಿಂದ ಉಕ್ಕಿ ಹರಿಯುವಂತದ್ದಾಗಿದೆ, ಅದಕ್ಕೆ ದ್ರವ ರೂಪ. ನಾಲ್ಕನೇದು, ಸ್ತಬ್ಧ ಎಂಬುದರ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಈ ಸ್ತಬ್ಧ ಅನ್ನೋದು ಎ, ಶಾಂತ, ಬಿ, ಪ್ರಶಾಂತ, ಸಿ, ಸ್ಥಿರ, ಡಿ, ಸಕ್ರಿಯ. ಸರಿಯಾದ ಉತ್ತರವನ್ನ ನಾವು ಇಲ್ಲಿ ನೋಡ್ಬೇಕಾದ್ರೆ ಸಕ್ರಿಯ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಇಲ್ಲಿ 5ನೇ ಕ್ವಶನ್, ವಾಕ್ಯ ವೃಂದದಲ್ಲಿ ಬಳಸಿದಂತೆ ಜೊತೆಗೂಡಿ ಎಂಬ ಪದದ ಅರ್ಥ ಏನನ್ನ ಸೂಚಿಸುತ್ತೆ ಅಂದ್ರೆ ಇಲ್ಲಿ ಗದ್ಯ ಭಾಗದಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಅರ್ಥಗಳನ್ನು ಕೂಡ ಕಠಿಣ ಪದಗಳಿಗೆ ಅರ್ಥವನ್ನ ಕೂಡ ಕೇಳ್ತಾನೆ. ಇದರಲ್ಲಿ ಎ, ಅದರೊಂದಿಗೆ, ಬಿ, ಅನುಸರಿಸಿ, ಸಿ, ಸಂಭವಿಸಿದ, ಡಿ, ಮುಂದುವರಿದು. ಇದರಲ್ಲಿ ಆಪ್ಷನ್ ಎ, ಅದರೊಂದಿಗೆ ಅನ್ನುವಂತ ಉತ್ತರವನ್ನ ಸರಿಯಾದ ಉತ್ತರ. ಈಗ ನಾನು ವಾಕ್ಯ ಸಮುದಾಯದಲ್ಲಿ 4ನೇ ಒಂದು ವಾಕ್ಯ ಸಮುದಾಯವನ್ನ ಗದ್ಯ ಭಾಗವನ್ನ ಬಿಡಿಸ್ತಾ ಇದ್ದೇನೆ. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ 2ನೇಯ ಪ್ರಧಾನ ಮಂತ್ರಿ ಆಗಿದ್ದರು ಅನ್ನುವಂತ ಒಂದು ಪ್ರಧಾನಮಂತ್ರಿ ಆಗಿದ್ದರು. ಅವರನ್ನ ಭಾರತದ ಅತ್ಯುತ್ತಮ ರಾಜಕೀಯ ನಾಯಕರಲ್ಲಿ ಒಬ್ಬರೆಂದು ಗುರುತಿಸಲಾಗುತ್ತದೆ ಅಂತ ಹೇಳ್ತಾ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ 2ನೇ ಪ್ರಧಾನ ಮಂತ್ರಿ ಆಗಿದ್ರಂತ. ಆಮೇಲೆ ಅವರನ್ನು ಭಾರತದ ಅತ್ಯುತ್ತಮ ಉನ್ನತ ಖ್ಯಾತಿ ಪ್ರಸಿದ್ಧರಾಗಿರುವಂತಹ ವ್ಯಕ್ತಿ ಅಂತ ನಾವು ಅವರನ್ನ ಗುರುತಿಸ್ತೀವಿ. ತದನಂತರ ಇನ್ನು ಮೊದಲನೇ ಒಂದು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ, ಆದರೆ ಅವರ ಆರಂಭಿಕ ಜೀವನದ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದಂತೆ. ಈ ವಿಷಯ ತಮ್ಮ ಬಾಲ್ಯದ ಜೀವನ ಆಗಿರ್ಬೋದು ಮತ್ತೆ ಹಿಂದಿನ ಒಂದು ಅವರ ಹಿನ್ನೆಲೆ ಹೆಂಗಿತ್ತು, ಅವರ ಜೀವನ ಚರಿತ್ರೆ ಹೆಂಗಿತ್ತು ಅಂದ್ರೆ ಇದು ಕೆಲವರಿಗೆ ಮಾತ್ರ ತಿಳಿದಿರುವಂತದ್ದು. ನಂತರ ಈ ಒಂದು ಪಾಯಿಂಟ್ ಇಂದ ನೋಡ್ಬೇಕಾದ್ರೆ ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಲು ತಮ್ಮ ಜೀವನದಲ್ಲಿ ಎದುರಾದ ಎಲ್ಲಾ ಅಡೆತಡೆಗಳ ವಿರುದ್ಧ ಅವರು ಹೋರಾಟವನ್ನು ಮಾಡಿದ್ದಾರೆ. ಅವರ ಕಷ್ಟದ ಜೀವನಗಳಾಗಿರ್ಬೋದು, ಅವರಲ್ಲಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಏನೇ ದುಃಖದ ಸಮಸ್ಯೆಗಳಾಗಿರ್ಬೋದು, ಅಂತ ಒಂದು ಅಡೆತಡೆಗಳು ಏನೇ ಬಂದರೂ ಕೂಡ ಅವರ ಶಿಕ್ಷಣವನ್ನ ಹಾಗೆ ಮುಂದುವರಿಸಿ ಅವರು ತಮ್ಮ ಜೀವನವನ್ನ ಎದುರಿಸಿದ್ದಾರೆ ಅನ್ನುವಂತ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜೀವನ ಹೇಳ್ತಾ ಇದೆ.
ನಂತರ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಯಾವುದೇ ಕೆಲಸವನ್ನ ಆರಿಸಿಕೊಳ್ಳಲಿಲ್ಲ. ಅವರು ಚೆನ್ನಾಗಿ ಎಲ್ಲ ಎಜುಕೇಶನ್ ಅಲ್ಲಿ ಚೆನ್ನಾಗೇ ಇದ್ರು. ಆದ್ರೆ ಕಂಪ್ಲೀಟ್ ಅಧ್ಯಯನ ಪೂರ್ಣಗೊಳಿಸಿದ ನಂತರ ಏನಾಯ್ತು ಅಂದ್ರೆ ಅವರು ಕೆಲಸವನ್ನ ಬೇರೆ ಯಾವುದೇ ಕೆಲಸಗಳನ್ನ ಅವರು ಉದ್ಯೋಗಕ್ಕೆ ಬೇರೆ ಇತರ ಉದ್ಯೋಗಗಳಿಗೆ ಕಸಬುಗಳಿಗೆ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅವರಿಗೆ ಏನಿಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಭಾರತ ದೇಶದ ಒಂದು ಅಭಿಮಾನ ಇರೋದ್ರಿಂದ ಅವರು ಸ್ವತಂತ್ರ ಚಳವಳಿಯಲ್ಲಿ ಸೇರಲು ಉತ್ಸುಕರಾಗಿದ್ದರು ಅನ್ನುವಂತ ಪದದ ಅರ್ಥ ಏನಂತಂದ್ರೆ ಅವರಿಗೆ ಆಸಕ್ತಿ ಯಾವುದರ ಮೇಲಿತ್ತು ಅಂತಂದ್ರೆ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಸೇರೋದು, ದೇಶಕ್ಕಾಗಿ ಅವರ ಒಂದು ಪ್ರಾಣವನ್ನ ತ್ಯಾಗ ಮಾಡೋದಕ್ಕೂ ಅವರು ಅಷ್ಟು ಸಿದ್ಧವಾಗಿದ್ರು ಅನ್ನುವಂಥದ್ದು ನಮಗೆ ಇಲ್ಲಿ ಕಲ್ಪನೆ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಇಲ್ಲಿ ಶೀಘ್ರದಲ್ಲೇ ಅನ್ನುವಂತ ಅರ್ಥ, ಈಗ ಶೀಘ್ರದಲ್ಲೇ ಅಂತ ಅಂದ್ರೆ ದಿಢೀರನೆ ಅಂತ ಹೇಳ್ತೀವಲ್ವಾ ಆ ಪದ, ಇಮಿಡಿಯೇಟ್ಲಿ ಅಂತ ಹೇಳ್ತೀವಲ್ವಾ ಆ ಪದ. ಶೀಘ್ರದಲ್ಲೇ ಅವರು ಸಾಮೂಹಿಕ ನಾಯಕರಾದರು. ಈ ಒಂದು ಭಾರತ ದೇಶದ ಒಂದು ಸ್ವತಂತ್ರ ಚಳವಳಿಯ ವಿರುದ್ಧ ಅವರು ಅದರಲ್ಲಿ ಭಾಗಿಯಾಗಿ ಈ ಬ್ರಿಟಿಷರ ವಿರುದ್ಧ ಒಂದು ಚಳವಳಿಯನ್ನ ಪ್ರಾರಂಭಿಸ್ತಾರೆ. ಅದರಲ್ಲಿ ಸಾಮೂಹಿಕ ನಾಯಕರಾಗಿ ಲೀಡರ್ ಆಗಿ ಅವರು 1964ರಲ್ಲಿ ಭಾರತದ ಪ್ರಧಾನಿ ಆಗ್ತಾರೆ. ನಂತರ ಅವರು ಶ್ರಮದಾಯಕ ವ್ಯಕ್ತಿಯಾಗಿದ್ದು ಯಾವಾಗ್ಲೂ ನಿರಂತರ ಅವರು ಕೆಲಸವನ್ನ ಮಾಡುವಂತದ್ದು ಮತ್ತೆ ದೇಶದ ಬಗ್ಗೆ ಅಭಿಮಾನ ಇರೋದ್ರಿಂದ ದೇಶದ ವಿಚಾರಗಳನ್ನ ಅವರು ಜನರಿಗೆ ವ್ಯಕ್ತಪಡಿಸ್ತಾ ಇದ್ರು ಮತ್ತು ಶ್ರಮದಾಯಕ ಕಷ್ಟಪಡುವಂತಹ ವ್ಯಕ್ತಿಯಾಗಿದ್ದ. ದಿನಕ್ಕೆ ಕನಿಷ್ಠ 18 ಗಂಟೆಗಳ ಕಾಲ ಅವರು ಸತತವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನಮಗೆ ನೆಕ್ಸ್ಟ್ ಕ್ವಶನ್ ಏನ್ ಬರ್ತದೆ, ಒಂದನೇ ಕ್ವಶನ್ ಅಂದ್ರೆ ಮೊದಲನೇ ಕ್ವಶನ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಡ್ಯಾಶ್ ಪ್ರಧಾನಿ ಆಗಿದ್ದರು. ಇದರಲ್ಲಿ ಎಷ್ಟನೇ ಪ್ರಧಾನಿ ಆಗಿದ್ರು ಅನ್ನುವಂಥದ್ದು ಗದ್ಯ ಭಾಗದ ಈ ಒಂದು ಡ್ಯಾಶ್ ಅಲ್ಲಿ ಬಿಟ್ಟಿದ್ದಾರೆ. ಹೌದಾ? ಈಗ ಇದನ್ನ ನಿಮಗೆ ಏನಾದ್ರೂ ಕನ್ಫ್ಯೂಸ್ ಮಾಡಿದಾಗಿದ್ರೆಗಿನ ಮೊದಲನೇ ಗದ್ಯ ಭಾಗನ ಎರಡನೇ ಒಂದು ಪ್ರಧಾನ ಮಂತ್ರಿನ ಅನ್ನುವಂಥದ್ದಾದ್ರೆ ನೀವು ಕನ್ಫ್ಯೂಸ್ ಆಗಿದೆ ಒಂದ್ಸರಿ ಗದ್ಯ ಭಾಗಕ್ಕೆ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಈ ಒಂದು ಎರಡನೇ ಪ್ರಧಾನಿ ಆಗಿದ್ರು ಅನ್ನುವಂಥದ್ದು ಗದ್ಯ ಭಾಗದಲ್ಲಿ ಸಿಗುತ್ತೆ. ಆಮೇಲೆ ನಂತರ ಅವರು ತಮ್ಮ ಜೀವನದಲ್ಲಿ ಎದುರಾದ ಅಡೆತಡೆಗಳ ಡ್ಯಾಶ್ ಹೋರಾಡಿದರು ಅನ್ನುವಂಥದ್ದಿದೆ. ಇಲ್ಲಿ ಅವರು ಸಲುವಾಗಿ ಆ ಒಂದು ಅಡೆತಡೆಗಳ ಸಲುವಾಗಿನ ಇಲ್ಲ ಬಿ ವಿರುದ್ಧನ ಒಳಗೇನ ಇಲ್ಲ ಮಧ್ಯನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ನಾವು ನೋಡ್ಬೇಕು ಸರಿಯಾದ ಉತ್ತರವನ್ನ ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ತಮ್ಮ ಜೀವನದಲ್ಲಿ ಬಂದಿರುವಂತಹ ಅಡೆತಡೆಗಳನ್ನ ನಿವಾರಿಸಿಕೊಳ್ಳಲು ಅದರ ವಿರುದ್ಧವಾಗಿ ಅವರು ಹೋರಾಟವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಅವರು ಡ್ಯಾಶ್ ನಾಯಕರಾದರು ಅನ್ನುವಂತ ಕ್ವಶನ್ ಬಂದಿದೆ. ಇಲ್ಲಿ ಆಪ್ಷನ್ ಎ ಒಬ್ಬ ಮನುಷ್ಯನ, ಹಲವು ಜನರ, ಇಲ್ಲ ಜನ ಸಮೂಹನ, ಇಲ್ಲ ಸಾಮೂಹಿಕ ಅಂತ ಕೇಳಿದ್ದಾರೆ. ಇದು ಗದ್ಯ ಭಾಗದಲ್ಲಿ ಮೇನ್ ಡೈರೆಕ್ಟ್ ಕ್ವಶನ್ ಆಗಿರೋದ್ರಿಂದ ನಿಮಗೆ ಯಾವುದೇ ಡೌಟ್ ಬೇಡ. ಇಲ್ಲಿ ಡೈರೆಕ್ಟ್ ಎಲ್ಲಿಗೆ ಹೋಗ್ಬೇಕು, ನಾವು ಗದ್ಯ ಭಾಗಕ್ಕೆ ಹೋದಾಗ ಸರಿಯಾದ ಉತ್ತರ ಸಿಗುತ್ತೆ. ಇಲ್ಲಿ ಆಪ್ಷನ್ ಸಾಮೂಹಿಕ ಈ ಪದ ಅಲ್ಲಿ ಬಂದಿದೆ ಗದ್ಯ ಭಾಗದಲ್ಲಿ, ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಹಾಕ್ಬೋದು. ಸರಿನಾ? ನೆಕ್ಸ್ಟ್ ಕ್ವಶನ್ 4ನೇದು, ಆಯಿತು ಎಂಬುದು ಕ್ರಿಯಾಪದದ ಡ್ಯಾಶ್ ಕಾಲ. ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಈ ಒಂದು ಪಾಯಿಂಟ್ ಯಾವಾಗ್ಲೂ ಈಗ ಈ ಪದವನ್ನ ನಾವು ಗಮನಕ್ಕೆ ಇಟ್ಕೊಂಡು ಅದಕ್ಕೆ ಕ್ರಿಯಾಪದ ಯಾವುದು, ಅದರ ಒಂದು ಕ್ರಿಯಾಪದಕ್ಕೆ ಕಾಲ ಯಾವುದು ಅನ್ನುವಂಥದ್ದನ್ನ ಗುರುತಿಸ್ಬೇಕಾಗುತ್ತೆ. ಆಯಿತು ಅನ್ನುವಂಥದ್ದು ಎ ವರ್ತಮಾನ, ಬಿ ಭೂತ, ಸಿ ಭವಿಷ್ಯತ್, ಡಿ ಅನಿಶ್ಚಿತ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯಿತು ಅನ್ನುವಂಥದ್ದು ಬಿ ಭೂತಕಾಲವನ್ನ ಸೂಚಿಸುತ್ತೆ. ಅಂದ್ರೆ ನಡೆದು ಹೋಗಿರುವಂತ ಕಾಲ ಅದು. ಹೌದಾ? ಆಯಿತು ಅನ್ನುವಂಥದ್ದು. ಇಲ್ಲಿ ಆಯ್ದು ಪೂರ್ಣಗೊಳಿಸು ಎನ್ನುವ ಪದವು ಈ ಪದದ ಸಮಾನಾರ್ಥಕ ಪದವಾಗಿದೆ. ಇಲ್ಲಿ ಆಪ್ಷನ್ ಎ ಆರಂಭಿಸು, ಶುರು ಮಾಡು, ಮುಗಿಸು, ತೆರೆ ಅಂತ ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ಸಿ ಮುಗಿಸು ಅನ್ನುವಂತ ಪದಕ್ಕೆ ಅರ್ಥವನ್ನ ನೀಡುತ್ತೆ. ಹೀಗೆ ಗದ್ಯ ಭಾಗದಲ್ಲಿ ಹಲವಾರು ಗದ್ಯ ಭಾಗಗಳನ್ನ ಕೊಡ್ತಾರೆ. ಆದ್ರೆ ಕಠಿಣ ಪದಗಳನ್ನ ಅದರಲ್ಲಿ ಮಧ್ಯದಲ್ಲಿ ಕೊಡೋದ್ರಿಂದ ನೀವು ಕಠಿಣ ಪದಗಳಿಗೆ ಜಾಸ್ತಿ ಒತ್ತನ್ನ ಕೊಡ್ಬೇಕಾಗುತ್ತೆ. ಯಾವಾಗ್ಲೂ ಗದ್ಯ ಭಾಗಗಳು ಹೇಗಿರ್ತವೆ ಅಂತಂದ್ರೆ ಒಂದು ನೈತಿಕ ಮೌಲ್ಯಗಳು ಮತ್ತು ಅರಣ್ಯಗಳ ಬಗ್ಗೆ ಜಾಸ್ತಿ ಕೊಡ್ತಾರೆ. ಮತ್ತು ಭಾರತ ಸ್ವತಂತ್ರ ಚಳವಳಿಯ ಬಗ್ಗೆ, ನಾಯಕರ ಬಗ್ಗೆ, ಜೀವನದ ಮೌಲ್ಯಗಳ ಬಗ್ಗೆ ಹೆಚ್ಚು ಕೊಡೋದ್ರಿಂದ ಇಂಥ ಕಥೆಗಳನ್ನ ಹೆಚ್ಚಾಗಿ ನೀವು ಓದ್ಬೇಕಾಗುತ್ತೆ.
ಪ್ರತಿಯೊಂದು ಸಾಲುಗಳನ್ನ ನಾವು ಸರಿಯಾಗಿ ಓದ್ತೀವಿ ಅನ್ನೋದಕ್ಕಿಂತ ನಾವು ಯಾವ ರೀತಿ ಅರ್ಥವನ್ನ ಮಾಡ್ಕೊಂತ ಆ ಪಾಯಿಂಟ್ ಗಳನ್ನ ತೆಗಿತೀವಿ ಅನ್ನೋದೇ ಈ ಒಂದು ಪರೀಕ್ಷೆಯಲ್ಲಿ ನಮಗೆ ಎದುರಿಸಬೇಕಾದಂತದ್ದು. ಆದ್ದರಿಂದ ನೀವು ಚೆನ್ನಾಗಿ ಮೊದಲು ರೀಡ್ ಮಾಡೋದನ್ನ ಕಲಿಬೇಕು, ಪದಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು ಅಂತ ಹೇಳ್ತಾ, ಇನ್ನ ಮುಂದಿನ ವಿಡಿಯೋದಲ್ಲಿ ಇನ್ನು ನಿಮಗೆ ಬೇಕಾದಂತ ವಿಡಿಯೋಗಳು ಸಲಹೆಗಳನ್ನು ನಾನು ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆಕಿನ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಈ ವಿಡಿಯೋಕ್ಕೆ.